ಆಮೇಲೆ ಗೊತ್ತಾಯ್ತು ನನ್ನ ಮಗುನ ಸಾಯಿಸಿದ್ದು ಪ್ರಿಯಾ ಅಂತ. ಅದಕ್ಕೆ ನನ್ನ ಮಗುನ ಸಾಯಿಸಿದಕ್ಕೆ ಕಾರಣ ಏನೋ ಅದನ್ನ ನಾನು ತಿಳ್ಕೊಳ್ಳೇಬೇಕು ಅಂತ ಹಾಸ್ಪಿಟ್ಲಿಗೆ ಹೋದೆ. ಆಮೇಲೆ ಅವಳನ್ನ ಅಲ್ಲಿಂದ ಒಂದು ಜಾಗಕ್ಕೆ ಕರ್ಕೊಂಡು ಹೋದೆ. ಆ ಜಾಗ ಒಂಥರ ಹಳೆಯ ಗೋಡನ್ ಥರ ಪಾಳು ಬಿದ್ದಿರೋ ಥರ ಇತ್ತು. ಇನ್ಫ್ಯಾಕ್ಟ್ ಆ ಜಾಗ ಯಾರ್ದು ಅಂತಲೂ ನನಗೆ ಗೊತ್ತಿರಲಿಲ್ಲ ಅಣ್ಣ. ಆಮೇಲೆ ಅವಳು ತನ್ನ ಖ್ಯಾತೆ ಎಲ್ಲ ತೆಗಿಯಕ್ಕೆ ಶುರು ಮಾಡಿದ್ಲು. ಅರ್ಜುನ್ ಅಣ್ಣನ ಮದುವೆ ಕರ್ಕೊಂಡು ಹೋಗೋದ್ ಬದಲು ಇಲ್ಲೇ ಯಾಕೆ ಕರ್ಕೊಂಡು ಬಂದಿದ್ಯಾ ಅಂತ ಕೂಗಾಡಿದ್ಲು. ಅದಾದ್ಮೇಲೆ ಅಲ್ಲಿ ನಿಂತ್ಕೊಳ್ಳೋಕ್ಕೂ ಭಯ ಆಯ್ತು ಅಣ್ಣ. ಅದಕ್ಕೆ ಆಚೆ ಓಡ್ ಬಂದ್ಬಿಟ್ಟೆ. ಅವಳು ನಿಜವಾಗ್ಲೂ ಸತ್ತಿದ್ಲಾ? ಸರಿಯಾಗಿ ಗಮನಿಸಿದ್ಯಾ? ಅದು ಕಾಬ್ರಿಲಿ ಗೊತ್ತಾಗ್ಲಿಲ್ಲ ಅಣ್ಣ. ಎಷ್ಟೇ ಕರೆದ್ರೂ ತಿರುಗ್ತಿರ್ಲಿಲ್ಲ. ಅವಳಿಗೆ ಎಚ್ಚರನೂ ಆಗ್ಲಿಲ್ಲ. ದಡ್ಡ ಕಣೋ ನೀನು. ಹೋಗ್ಲಿ, ಆ ಗೋಡೌನಲ್ಲಿ ಏನೇನಿತ್ತು ಅಂತ ಏನಾದ್ರೂ ನೆನ್ಪಿದ್ಯಾ? ಅಲ್ಲೇನಾದ್ರೂ ಸಿಲಿಂಡರ್ ಇತ್ತಾ? ಸಿಲಿಂಡ್ರಾ? ಹಾ, ಸಿಲಿಂಡ್ರು ನೆನಪಾಗ್ತಿಲ್ಲ ಅಣ್ಣ. ಅಲ್ಲಿಗೆ ನನ್ನ ಮನ ಕರೆಕ್ಟ್ ಆಗಿದೆ. ಸಿಲಿಂಡರ್ ಸ್ಫೋಟಕ್ಕೂ ನಿನಗೂ ಯಾವುದೇ ರೀತಿ ಸಂಬಂಧ ಇಲ್ಲ. ನೀನಲ್ಲಿಂದ ಹೋದ ಮೇಲೆ ಬೇರೆ ಯಾರೋ ಆ ಕೆಲಸ ಮಾಡಿ ನಿನ್ನ ಸಿಕ್ಕಾಕ್ಸೋದಕ್ಕೆ ಅಂತ ನೋಡ್ತಿದ್ದಾರೆ ಅಣ್ಣ. ಇವಾಗ ನೀನಲ್ಲಿಂದ ಬಂದ ಮೇಲೆ ಬೇರೆ ಯಾರ್ಯಾರು ಅಲ್ಲಿಗೆ ಹೋಗಿದ್ರು ಅಂತ ಕಂಡು ಹಿಡಿದ್ರೆ ನಿನ್ನ ನಾನು ಬಚಾವ್ ಮಾಡಬಹುದು. ಅಣ್ಣ, ನಿಜವಾಗ್ಲೂ ನಾನು ಬಚಾವ್ ಆಗ್ತೀನ? ಪ್ಲೀಸ್ ಅಣ್ಣ, ಹೆಂಗಾದ್ರೂ ಮಾಡಿ ನಾನು ಕಾಪಾಡ್ಬಿಡು ಪ್ಲೀಸ್. ಹೇಗಾದ್ರೂ ಮಾಡಿ ಕಾಪಾಡುವಂತ ಲಾಯರ್ ಅಲ್ಲಪ್ಪ ನಾನು. ಸತ್ಯದ ಪರವಾಗಿ ನ್ಯಾಯನ ಎತ್ತಿಡಿಯುವಂತ ಲಾಯರು. ಒಂದು ವೇಳೆ ಸತ್ಯ ಏನಾದ್ರೂ ನಿನ್ ಕಡೆ ಇದ್ರೆ, ನ್ಯಾಯದ ತಕ್ಕಡಿ ಏನಾದ್ರೂ ನಿನ್ ಕಡೆ ತೂಗಿದ್ರೆ ಖಂಡಿತವಾಗ್ಲೂ ನಿನ್ನ ನಿರಪರಾಧಿ ಅಂತ ಪ್ರೂವ್ ಮಾಡ್ತೀನಿ. ಅಣ್ಣ ಪ್ಲೀಸ್ ಅಣ್ಣ, ನನಗೆ ಯಾವ ತಪ್ಪು ಮಾಡಲ್ಲ, ಯಾರ ತಂಟೆಗೆ ಹೋಗಲ್ಲ, ನಿಯತ್ತಾಗಿ ಬದುಕ್ತೀನಿ. ಸರಿ, ನಾನು ಹೇಳ್ದಾಗ ಕೇಳು. ಖಂಡಿತವಾಗ್ಲೂ ನಿನ್ನ ಕಾಪಾಡ್ತೀನಿ. ಸರಿ ಆಯ್ತಣ್ಣ.